ನಮಸ್ತೆ. 29/6/2026 ಸೋಮವಾರ. ಇವತ್ತಿನ ದಿನದಲ್ಲಿ ರಾಹು ಕಾಲ ನೋಡಿದರೆ 7:33 9:10, ಬೆಳಿಗ್ಗೆ 10:46 12:23 ಮಧ್ಯಾಹ್ನದವರೆಗೂ ಯಮಗಂಡ ಕಾಲವಿದೆ. ಸೂರ್ಯೋದಯ ಇವತ್ತು 5:57. ಹುಣ್ಣಿಮೆ ಇದೆ ಇವತ್ತು ಬೆಳಗಿನ ಜಾವ ಅಂದರೆ 5:57 5:26 ಹಂಗಾಗಿ ಇವತ್ತೇ ಹುಣ್ಣಿಮೆ ಮುಗಿದೋಗುತ್ತೆ. ನಂತರ ಅಂದರೆ ಬೆಳಗಿನ ಜಾವ 5:26 ಮೇಲೆ ಬರುತ್ತದೆ. ಪ್ರತಿಪದ ಪ್ರಥಮ ಎಲ್ಲ ಒಂದೇ. ಇವತ್ತು ಮೂಲ ನಕ್ಷತ್ರವಿದೆ. 5:57 4:03 ಅಂದರೆ ಬೆಳಗಿನ ಜಾವದವರೆಗೂ. ಆಮೇಲೆ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ. ಇವತ್ತು ದಿನ ಉತ್ತಮವಾಗಿಲ್ಲ. ಹಣಕಾಸಿನ ವಿಷಯದಲ್ಲಿ ಧನಹಾನಿ ಅಂತ ಬರುತ್ತದೆ. ಇದು ರಾತ್ರಿ ಅಂದರೆ ಬೆಳಗಿನ ಜಾವ 4:03 ಆನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಅದು ಪರವಾಗಿಲ್ಲ, ಆದರೂ ಪ್ರಯಾಣಗಳಕ್ಕೂ ಸರಿಯಲ್ಲ, ಅಪಾಯವಿದೆ, ಎಚ್ಚರವಾಗಿರಬೇಕು. ಅದು ಬೆಳಗಿನ ಜಾವದಿಂದ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಯಾವ ಕಾರ್ಯಗಳಾದರೂ ಇವತ್ತು ಶುಭ ದಿನವಲ್ಲ, ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ. ಇವತ್ತೆಲ್ಲ ಧನುಸು ರಾಶಿ ಇದೆ ದಿನ ಪೂರ್ತಿ. ಅದರಲ್ಲೂ ಮೂಲ ನಕ್ಷತ್ರದ 1ನೇ ಪಾದ ಬೆಳಿಗ್ಗೆಯಿಂದ 7:53 ಆಮೇಲೆ 2ನೇ ಪಾದ ಬರುತ್ತದೆ 7:53 ಮಧ್ಯಾಹ್ನ 2:37 ಮೂಲ ನಕ್ಷತ್ರದ 3ನೇ ಪಾದ ಮಧ್ಯಾಹ್ನ 2:37 ಮೇಲೆ ರಾತ್ರಿ 9:20 ಇದೆ. ರಾತ್ರಿ 9:20 ಮೇಲೆ ಬೆಳಗಿನ ಜಾವ 4:03 ಮೂಲ ನಕ್ಷತ್ರದ 4ನೇ ಪಾದವಿದೆ. ಇವತ್ತಿನ ಅಭಿಜಿತ್ ಮುಹೂರ್ತ 11:57 12:49. ಇದೆಲ್ಲ ಎಮರ್ಜೆನ್ಸಿಗೆ. ಆದರೂ ಇವತ್ತಿನ ದಿನ ಖಂಡಿತವಾಗಿಯೂ ಶುಭ ದಿನವಲ್ಲ. ಆದ್ದರಿಂದಾಗಿ ಪೂಜೆ ಮಾಡ್ಬೋದು, ಬೇರೆ ಕಾರ್ಯಗಳಕ್ಕಿಲ್ಲ. ಬೆಳಗ್ಗೆ 5:57 7:31 ಒಂದು ಸಮಯ. ಇದೆಲ್ಲ ಎಮರ್ಜೆನ್ಸಿಗೆ. 9:12 10:05 ಮಧ್ಯಾಹ್ನ 1:47 3:21 ಸಂಜೆ 4:17 ಸಂಜೆ 7:51 ರಾತ್ರಿ 9:49 ರಾತ್ರಿ 12:21. ಇದೆಲ್ಲ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳುವ ಶುಭ ದಿನಗಳು, ಶುಭ ಸಮಯವು. ಆದ್ದರಿಂದ ಇದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ. ಇದರಲ್ಲಿ ವಿಶೇಷವಾಗಿ ಇವತ್ತಿರುವಂಥ ರಾಹು ಕಾಲ, ಯಮಗಂಡ ಕಾಲಗಳನ್ನ ನೋಡ್ಬಿಡೋಣ. ಇದರಲ್ಲಿ ರಾಹುಕಾಲ ಬರೋದು ಬೆಳಿಗ್ಗೆನೇ 7:33 9:10. ಯಮಗಂಡ ಕಾಲ ಇರುವಂಥ ಸಮಯ 10:46 12:23. 10 ಗಂಟೆ 7 ನಿಮಿಷದ ಮೇಲೆ 11:54 ನಕ್ಷತ್ರ ವಿಷಘಟಿಕಾ ಕಾಲವೂ ಇದೆ. ಇದು ಜಾಸ್ತಿ ಅಪಾಯವಾಗಿರುತ್ತದೆ. ಮಧ್ಯಾಹ್ನ 12:49 ಮೇಲೆ 1:40 ದುರ್ಮುಹೂರ್ತ. ಮತ್ತು ಮಧ್ಯಾಹ್ನ 3:23 ಮೇಲೆ ರಾತ್ರಿ ಅಂದರೆ ಸಂಜೆಯೂ ಇರುತ್ತದೆ. ಅಲ್ಲಿಯವರೆಗೂ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ. ರಾತ್ರಿ 9:47 ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ಇನ್ನೊಂದು ದಿನ ಆಗುವಂತೆ ಮುಂದುವರಿಸೋಣ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.